ಆತ್ಮೀಯ ನನ್ನ ನೆಚ್ಚಿನ ದೇಶಭಕ್ತರೇ, ಯಾಕೆ ದೇಶಭಕ್ತರೇ ಅಂತಂದ್ರೆ ನಾನು ಭಾಳಷ್ಟು ಜನರಿಗೆ ಇಂಡಿಯನ್ ಆರ್ಮಿಯನ್ನು ಸೇರಬೇಕು, ಭಾರತಾಂಬೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಕನಸನ್ನು ಕಟ್ಟಿಕೊಂಡು ಕುಳಿತಿದ್ದಾರೆ. ಆದರೆ ಅಭ್ಯರ್ಥಿಗಳಿಗೆ ಏನಾಗಿದೆಪ್ಪ ಅಂದ್ರೆ ಅಗ್ನಿವೀರ ಆರ್ಮಿಯಲ್ಲಿ ಏನು ಮಾಡ್ಯಾರ ಅಂದ್ರೆ 17 ವರ್ಷ 6 ತಿಂಗಳಿಂದ 21 ವರ್ಷ ಒಳಗಡೆ ವಯಸ್ಸನ್ನು ಮಾಡಿರೋದ್ರಿಂದ ಭಾಳಷ್ಟು ಜನರಿಗೆ ಅವಕಾಶ ಸಿಕ್ಕಿಲ್ಲ. ಆದರೂ ಸಹಿತ ನಾವು ಇಂಡಿಯನ್ ಆರ್ಮಿಯನ್ನು ಸೇರಬೇಕು ಅಂತಕ್ಕಂಥ ಕನಸನ್ನು ಹೊಂದಿದಂಥ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ SSC GDಗೆ ಸಂಬಂಧಪಟ್ಟಾಗ ಏನೈತಪ್ಪ ಅಂದ್ರೆ ಜನರಲ್ದವ್ರಿಗೆ 18ರಿಂದ 23 ವಯಸ್ಸದ, ಆಮೇಲೆ OBC ಅವರಿಗೆ 18ರಿಂದ 26 ಅದ, ಅದೇ ರೀತಿಯಾಗಿ SC ST ಅವರಿಗೆ 18ರಿಂದ 28 ಅದ. ಅದರಲ್ಲಿ ವಿಶೇಷವಾಗಿ ಅಲ್ಲಿ ವಯಸ್ಸು ಮುಗಿದಂಥ ಅಭ್ಯರ್ಥಿಗಳಿದ್ದಾರೆ. ಆದರೂ ಸಹಿತ ನಾವು ಇಂಡಿಯನ್ ಆರ್ಮಿಯನ್ನು ಸೇರಬೇಕು, ಭಾರತಾಂಬೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥ ಅಭ್ಯರ್ಥಿಗಳಿಗೆ ಈ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತು ಟಿ ಎ ಅಂದರೆ ಟೆರಿಟೋರಿಯಲ್ ಆರ್ಮಿ ಅಂತೇಳಿ ಕರಿತೀವಿ ನಾವು. ಆ ಟೆರಿಟೋರಿಯಲ್ ಆರ್ಮಿಯಲ್ಲಿ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ 18ರಿಂದ 42 ವಯಸ್ಸಿನ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಸಿಲೆಕ್ಟಾಗಿ ಇಂಡಿಯನ್ ಆರ್ಮಿಯಲ್ಲಿ ಸಿಲೆಕ್ಟಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶದ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಇಲ್ಲಿ 8ನೇ ತರಗತಿ ಪಾಸಾದವರು ಟ್ರೇಡ್ಮನ್ ಹುದ್ದೆಗಳಿಗೆ ಹೋಗ್ಬೋದು. ಅದೇ ರೀತಿಯಾಗಿ 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು GD ಜನರಲ್ ಡ್ಯೂಟಿ ಮತ್ತು ಟ್ರೇಡ್ಮನ್ ಹುದ್ದೆಗಳಿಗೆ 2 ಹುದ್ದೆಗಳಿಗೆ ಹೋಗ್ಬೋದು. ಅದೇ ರೀತಿಯಾಗಿ PUC ಆದಂಥ ಅಭ್ಯರ್ಥಿಗಳು ಸಹಿತ ಕ್ಲರ್ಕ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳೇ, ಟೆರಿಟೋರಿಯಲ್ ಆರ್ಮಿ ಯಾವಾಗ ಕರಿತಾ ಸರ್ ಅಂತೇಳಿ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಕಾಲ್ಫಾರ್ಮ್ ಮಾಡ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ. ಯಾಕಂದರೆ ಒಮ್ಮೆ ಸಡನ್ಲಿ ಕಾಲ್ಫಾರ್ಮ್ ಮಾಡಿದಾಗ ಅವಾಗ ಒಮ್ಮೆ ನಾವು ಫಿಸಿಕಲಿ ತಯಾರಾಗೋದಾಗಿರ್ಬೋದು ಅಥವಾ ಎಕ್ಸಾಮ್ ತಯಾರಾಗೋದಾಗ್ಬೋದು, ತೊಂದರೆ ಆಗ್ಬೋದು ಅಭ್ಯರ್ಥಿಗಳೇ. ಆದ್ದರಿಂದ ಈಗಿರ್ತ ನಿಮ್ದು ಏನು ಮಾಡಬೇಕಪ್ಪ ಅಂದರೆ ನೀವು ಪ್ರಾಕ್ಟೀಸನ್ನು ಪ್ರಾರಂಭ ಮಾಡಬೇಕು. ಇಲ್ಲಿ TA ಆರ್ಮಿ ರ್ಯಾಲಿ ಅಂದಾಗ ನಿಮಗೆಲ್ಲರಿಗೂ ಗೊತ್ತು ಏನಪ್ಪ ಅಂದ್ರೆ ಇಲ್ಲಿ ರನ್ನಿಂಗ್ ಭಾಳ ಹಾರ್ಡಾಗಿ ತೊಗೋತಾರು ಅಂತೇಳಿ. ರನ್ನಿಂಗ್ ಈಗಾಗಲೇ ನೋಡ್ಯಾರ ನೀವು, ಹೋದ ಸಲ ಆಯಿತು ಬೆಳಗಾವಿಯಲ್ಲಿ TA ಆರ್ಮಿ ರ್ಯಾಲಿ ನಡೀತು. ಕರ್ನಾಟಕದ ಅಭ್ಯರ್ಥಿಗಳಿಗೆ ನಿಮಗೆಲ್ಲರಿಗೂ ಗೊತ್ತಿರಲಿ, TA ರ್ಯಾಲಿ ಎಲ್ಲಿ ನಡೀತದಪ್ಪ ಅಂದ್ರೆ ನಮ್ಮ ಬೆಳಗಾವಿಯಲ್ಲಿ ನಡೀತದೆ ಕರ್ನಾಟಕದಲ್ಲಿ. ಅದೇ ರೀತಿಯಾಗಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಸಹಿತ TA ಆರ್ಮಿ ರ್ಯಾಲಿ ನಡೀತದೆ. ಅಲ್ಲಿ ಕರ್ನಾಟಕದ ಅಭ್ಯರ್ಥಿಗಳು ಸಹಿತ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ಹೋದ ವರ್ಷ ಬಹಳಷ್ಟು ಜನ ಬೇರೆ ಬೇರೆ ರಾಜ್ಯದಲ್ಲಿ ಸಹಿತ ಫಿಸಿಕಲು ಮೆಡಿಕಲು ಎಕ್ಸಾಮ್ ಪಾಸಾಗಿ ಸಿಲೆಕ್ಟ್ ಸಹಿತ ಆಗಿದ್ದರು. ಆಗ ಈಗಾಗಲೇ 1.5 ತಿಂಗಳು 2 ತಿಂಗಳಾಯಿತು ಡ್ಯೂಟಿಗೆ ಸಹಿತ ಜಾಯಿನ್ ಆಗಿದ್ದಾರೆ ಅಭ್ಯರ್ಥಿಗಳೇ. ಈಗೇನಪ್ಪ ಅಂದ್ರೆ ನೆಕ್ಸ್ಟ್ ಜೂನ್ ಅಥವಾ ಜುಲೈ ತಿಂಗಳಲ್ಲಿ TA ಆರ್ಮಿ ರ್ಯಾಲಿಯನ್ನು ಕಲಿತಾ ಇದ್ದಾರೆ. ಆದ್ದರಿಂದ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ರನ್ನಿಂಗ್ ನೋಡಿರಿ, ಈಗ ಅಗ್ನಿವೀರ ಆರ್ಮಿ ಹೋಗ್ಕಂದ್ರೆ ಹೆಂಗೈತ್ರಿ, 5 ನಿಮಿಷ 30 ಸೆಕೆಂಡ್ ಆದ್ರೆ ಫಸ್ಟ್ ಗ್ರೂಪ, 5:31ರಿಂದ 5:45 ಆದ್ರೆ ಸೆಕೆಂಡ್ ಗ್ರೂಪ್ ಆತ್ ಮಾಡ್ತಾರೆ. ಆದರೆ TA ರ್ಯಾಲಿ ಒಳಗೆ ಆ ರೀತಿ ಇರೋಂಗಿಲ್ಲ. ಯಾಕಂದರೆ ವೇಕೆನ್ಸಿ ಕಡಿಮೆ ಇರ್ತಾವೆ. ಆದ್ದರಿಂದ ಅಲ್ಲಿ ರನ್ನಿಂಗನ್ನು ಕಡಿಮೆ ಟೈಮ್ ಹಿಡಿತಾರೆ. ಕಡಿಮೆ ಟೈಮ್ ಅಂದ್ರೆ ಸರ್ ಎಷ್ಟು ಟೈಮ್ದಾಗ ಓಡ್ಬೇಕಪ್ಪ ಅಂದ್ರೆ ನೀವು 5 ನಿಮಿಷನ್ಯಾಗ 1600 ಮೀಟರ್ ರನ್ನಿಂಗನ್ನು ಕಂಪ್ಲೀಟ್ ಕೊಡಬೇಕು. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ, ಯಾರು TA ಆರ್ಮಿ ರ್ಯಾಲಿಗೆ ಭಾಗವಹಿಸ್ತಾನಂತರಿ ಅಂಥ ಅಭ್ಯರ್ಥಿಗಳು 5 ನಿಮಿಷ ಒಳಗೆ 1600 ಮೀಟರ್ ರನ್ನಿಂಗನ್ನು ನೀವು ಕಂಪ್ಲೀಟಾಗಿ ರನ್ನಿಂಗನ್ನು ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಫ್ಲಪ್ಸ್ ಆಗಿರ್ಬೋದು, ಜಿಗ್ಜಾಗ್ ನಡಿಗೆ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು. ಇದು ಅಗ್ನಿವೀರ ಆರ್ಮಿ ಯಾವ ರೀತಿ ನಡೀತದೆ, TA ರ್ಯಾಲಿನೂ ಅದೇ ರೀತಿ ನಡೀತದೆ. ಆದರೆ ರನ್ನಿಂಗ್ ಟೈಮ್ ಮಾತ್ರ 5 ನಿಮಿಷ ಒಳಗಡೆ ಓಡಬೇಕು. ಅಂದಾಗ ಮಾತ್ರ ನೀವು ಸಕ್ಸಸ್ ಹಾಕಿರಿ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ TA ಆರ್ಮಿ ರ್ಯಾಲಿ ಇಲ್ಲಿ ಈಗಾಗಲೇ ನೀವು ಬೆಳಗಾವಿಯಲ್ಲಿ ನೋಡಿರಿ, ಭಾಳಷ್ಟು ಜನ ಸಂಖ್ಯೆ ಕೂಡಿ ಅಲ್ಲಿ ಗದ್ದಲಾಗಿ ಆಮೇಲೆ ದನಿಗಾಗಿ ಒಬ್ರಿಗೊಬ್ರು ಪೆಟ್ಟು ಹಚ್ಕೊಂಡ್ರು. ಆದ್ದರಿಂದ ಈ ಸಲ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದರೆ ಆನ್ಲೈನ್ ಅರ್ಜಿಯನ್ನು ಕರೆದು ಫಸ್ಟ್ ಎಕ್ಸಾಮ್ ಮಾಡಿ ಆಮೇಲೆ ಫಿಸಿಕಲ್ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ಫಸ್ಟಿಗೆ ಫಿಸಿಕಲ್ ಮಾಡಿ ಆಮೇಲೆ ಮೆಡಿಕಲ್ ಮಾಡಿ ಆಮೇಲೆ ಎಕ್ಸಾಮ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನೂ ನಿಖರವಾಗಿ ಮಾಹಿತಿ ಬಂದಿಲ್ಲ. ಆದರೂ ಸಹಿತ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಡೆಯುವಂಥ ಚಾನ್ಸ್ ಅದ. ಅಭ್ಯರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರಲಿ, ಜೂನ್ ತಿಂಗಳಿನಲ್ಲಿ ನೀವು ರ್ಯಾಲಿ ನಡೀತೈತೆ ತಿಳ್ಕೊಂಡು ಈಗಿರ್ತ ರೆಡಿ ಆಗಬೇಕು. ಫಿಸಿಕಲ್ನೂ ರೆಡಿ ಆಗಬೇಕು, ಆಮೇಲೆ ಎಕ್ಸಾಮ್ಗೂ ಸಹಿತ ರೆಡಿ ಆಗಬೇಕಾಗ್ತದೆ ಅಭ್ಯರ್ಥಿಗಳೇ. ಆದ್ದರಿಂದ ನೋಡಿರಿ, ಫಿಸಿಕಲ್ ಆಯಿತು, ಆಮೇಲೆ ಎಕ್ಸಾಮ್ ಏನಪ್ಪ ಅಂದ್ರೆ ಈಗ ಕೊರೋನಾ ಬಂದಿರೋದ್ರಿಂದ 4 ವರ್ಷ ರ್ಯಾಲಿ ಕರೆದಿರ್ಕಿಲ್ಲ. TA ರ್ಯಾಲಿ ಕರೀತಾರೋ ಇಲ್ಲ ಅಂತೇಳಿ ಎಲ್ಲರೂ ಡೌಟ್ ಒಳಗಿದ್ರು. ಯಾಕಂದ್ರೆ ಅಗ್ನಿವೀರ ಆರ್ಮಿಯನ್ನು ಮಾಡಿದ ಮೇಲೆ TA ಆರ್ಮಿ ರ್ಯಾಲಿಯನ್ನು ಕರೆದಿರ್ಕಿಲ್ಲ. ಆದರೆ ಹೋದ ವರ್ಷ ಏನಪ್ಪ ಅಂದ್ರೆ TA ಆರ್ಮಿ ರ್ಯಾಲಿಗೂ ಸಹಿತ ಅಭ್ಯರ್ಥಿಗಳನ್ನ ಕಾಲ್ಫಾರ್ಮ್ ಮಾಡಿ ಸೆಲೆಕ್ಷನ್ ಮಾಡಿಕೊಂಡು ಈಗ ಜಾಯ್ನಿಂಗ್ ಸಹಿತ ತೆಗೆದುಕೊಂಡಿದ್ದಾರೆ. ಒಂದು ಒಳ್ಳೆಯ ಅವಕಾಶದ ಅಭ್ಯರ್ಥಿಗಳೇ. ಆದ್ದರಿಂದ TA ರ್ಯಾಲಿಗೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು 8ನೇ ತರಗತಿ 10ನೇ ತರಗತಿ ಮತ್ತು PUC ಪಾಸಾದಂಥ 18ರಿಂದ 42 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೀವು ಸಹಿತ ಇಂಡಿಯನ್ ಆರ್ಮಿ ಸೇರಲಿಕ್ಕೆ ಒಳ್ಳೆಯ ಅವಕಾಶ ಅದ. ಆದರೆ ನೀವೇನಿರ್ಬೇಕಪ್ಪ ಅಂದ್ರೆ ಫಿಸಿಕಲ್ ಆಗಿ ಸ್ಟ್ರಾಂಗ್ ಇರಬೇಕು. ಅದೇ ರೀತಿಯಾಗಿ ಮೆಂಟಲಿ ಅಂದರೆ ಎಕ್ಸಾಮ್ನೂ ತಯಾರಾಗಬೇಕು. ಅದೇ ರೀತಿಯಾಗಿ ನೀವು ಮೆಡಿಕಲ್ ಸಹಿತ ಪಾಸ್ ಆಗ್ತದೆ. ಫೈನಲ್ ಮೆರಿಟ್ ಮೇಲೆ ಇಲ್ಲಿ ಸಹಿತ ಸಿಲೆಕ್ಷನ್ ಮಾಡ್ತಾರೆ ಅಭ್ಯರ್ಥಿಗಳೇ. ಆದ್ದರಿಂದ TA ರ್ಯಾಲಿಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ರೆಡಿಯಾಗಿ, ಆಮೇಲೆ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟಾಗಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ನಾವು ತರಬೇತಿ ನೀಡ್ತಾ ಇದ್ವಿ. ಅದರ ಜೊತೆ ನೀವು ಈಗ ಬಂದಿರಪ್ಪ ಅಂದ್ರೆ ಒಂದು ಒಳ್ಳೆಯ ಅವಕಾಶ.
ಯಾಕಂದರೆ ಈಗ ಜೂನ್ ಕೊನೆಯ ವಾರ ಅಥವಾ ಜುಲೈ ಮೊದಲನೇ ವಾರದಾಗ ಅಗ್ನಿವೀರ ಆರ್ಮಿ ಎಕ್ಸಾಮ್ ನಡೀತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾಸ್ಗಳು ಪ್ರಾರಂಭ ಆಗ್ಯಾವ. ಈಗ ನೀವು ಬಂದ್ರಿ ಅಂದರೆ ಏನಾಗ್ತದೆ, ಅವ್ರ ಜೊತೆ ಕ್ಲಾಸು ಆಗ್ತದೆ, ಆಮೇಲೆ ನೀವು ಫಿಸಿಕಲ್ನ ತೆಗೆದುಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ನಮ್ಮ ಸಂಸ್ಥೆಯಲ್ಲಿ ಈಗ ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ಇಂಟ್ರೆಸ್ಟ್ ಇದ್ದಂಥ ಅಭ್ಯರ್ಥಿಗಳು ಬರ್ಬೋದು. ಅಭ್ಯರ್ಥಿಗಳೇ, ಪ್ರತಿಯೊಂದು ಕಾಲ್ಫಾರ್ಮ್ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ಡಿಫೆನ್ಸ್ ಫೋರ್ಸ್ಗಳ ಪ್ರತಿಯೊಂದು ಕಾಲ್ಫಾರ್ಮ್ಗಳನ್ನು ಕನ್ನಡದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ಬೆಳಗ್ಗೆ 7 ಗಂಟೆಗೆ ಅಂದರೆ ನಾವು ಉದ್ಯೋಗ ಮಾಹಿತಿಯನ್ನು, ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ. ಅಭ್ಯರ್ಥಿಗಳೇ, ಈಗಾಗಲೇ ನಮ್ಮ ಸಂಸ್ಥೆ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ಕರ್ನಾಟಕದಲ್ಲಿ ಮುನ್ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಡಿಫೆನ್ಸ್ ಫೋರ್ಸ್ಗಳ ತರಬೇತಿಯನ್ನು, ದೈಹಿಕ ಮತ್ತು ಲಿಖಿತ ಪರೀಕ್ಷೆಗಳ ತರಬೇತಿಯನ್ನು ನೀಡ್ತಾ ಇದ್ವಿ. ಆದ್ದರಿಂದ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ಸಂಸ್ಥೆ ಬಗ್ಗೆ ಆಗಿರ್ಬೋದು, ಯಾರ ಯೂಟ್ಯೂಬನ್ನು ವೀಕ್ಷಣೆ ಮಾಡ್ತಾ ಇರ್ತೀರಿ ಅಂಥವರು ನಿಮ್ಮ ಸ್ನೇಹಿತರಿಗೆ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ, ಅವರು ಸಹಿತ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲಿ. ನಮಸ್ಕಾರ. ನಮ್ಮ ಸಂಸ್ಥೆಯಲ್ಲಿ SSC-GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, KPTCL, ಹೆಸ್ಕಾಂ, ಬೆಸ್ಕಾಂ, ಚೆಸ್ಕಾಂ ಮತ್ತು ಮೆಸ್ಕಾಂ ಹುದ್ದೆಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ಫಿಸಿಕಲ್ ತರಬೇತಿ ಕೊಡಲಾಗುವುದು. 8 ಮೀಟರ್ ವಿದ್ಯುತ್ ಕಂಬವನ್ನು ಹತ್ತುವುದು, 1 ನಿಮಿಷದಲ್ಲಿ 50 ಸ್ಕಿಪ್ಪಿಂಗ್ ಹೊಡೆಯುವುದು, 12 ಪೌಂಡ್ ಶಾರ್ಟ್ ಪುಟ್ ಅನ್ನು 8 ಮೀಟರ್ ಅಂತರದಲ್ಲಿ ಎಸೆಯುವುದು, 100 ಮೀಟರ್ ರನ್ನಿಂಗ್ 14 ಸೆಕೆಂಡ್ಗಳಲ್ಲಿ ಓಡುವುದು ಮತ್ತು 800 ಮೀಟರ್ ಓಟವನ್ನು 3 ನಿಮಿಷಗಳಲ್ಲಿ ಓಡಿ ಪೂರೈಸಬೇಕು. ಫಿಸಿಕಲ್ನಲ್ಲಿ 5ರಲ್ಲಿ ಕಂಪಲ್ಸರಿಯಾಗಿ 3 ಪಾಸ್ ಮಾಡಲೇಬೇಕು. ಅದರಲ್ಲಿ ವಿದ್ಯುತ್ ಕಂಬವನ್ನು ಹತ್ತುವುದು ಕಡ್ಡಾಯವಿರುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷವೆಂದರೆ ಪುರುಷ, ಮಹಿಳೆಯರು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೂ ಮಂಗಳಮುಖಿ ಎಲ್ಲರಿಗೂ ಕೂಡ ಫಿಸಿಕಲ್ ಸೇಮ್ ಇರುತ್ತದೆ. ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC-GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.